ಅಷ್ಟೊಡ್ಡ ದೇವರು ಇಟ್ಟ ಮೇಲೆ ಇಷ್ಟೊಂದು ರಾಕ್ಷಸ ಯಾಕೆ, ಇಷ್ಟೊಂದು ಫೇಲರ್, ಅಟ್ಟಲ್ಲಿ ಫೇಲ್ ಯಾಕೆ? ಇವನ ಅರಸ ಕೂಡ ಭಯ ಪಟ್ಟಿದ್ದಾನೆ. ನಮ್ಮ ದೇವರ ಜೀವ ಸ್ವರೂಪನಾದ ದೇವರಂತಾರೆ, ಅಬ್ರಹಾಂ ಇಸಾಕ್ ಯಾಕೋಬರ ದೇವರಂತಾರೆ, ಇದುವರೆಗೆ ಕೆಂಪು ಸಮುದ್ರ ಛೇದಿಸಿ ಬಂದ ದೇವರಂತಾರೆ, ಎರಿಕ ಕೋಟೆನ ತಳ್ಳಿ ಹಾಕಿದ ದೇವರು, ಯೋರ್ದಾನ್ ನದಿಯನ್ನ ಬತ್ತಿಸಿದ ದೇವರು, ಇವತ್ತು ನಮ್ಮ ರಣಶೂರನಾದ ಇಸ್ರಾಯೇಲರ ಯುದ್ಧ ಭಟರಾದ ದೇವರು ಎಲ್ಲಿ? ಆ ದೇವರು ಎಲ್ಲಿ ಅಂತ ಹೇಳ್ಬೇಕಾದ್ರೆ ಅಲ್ಲಿಂದಲೇ ಒಬ್ಬ ಹುಡುಗ ಎದ್ದು ಬರ್ತಾನೆ, ಇಲ್ಲಿ ನಾನಿದ್ದೀನಿ, ಅಪ್ಪನ ನಾಮದಲ್ಲಿ ಎದುರಿಸಕ್ಕೆ ದಾವೀದು ಎದ್ದು ಹೊರಗಡೆ ಬರ್ತಾನೆ. ನಾನು ಹೇಳ್ತೇನೆ, ಎಷ್ಟೆಷ್ಟು ಗೊಲ್ಯಾತರುಗಳು ಎದ್ದೊಳ್ತಾರೆ ನಿಮ್ಮ ಲೈಫ್ ಅಲ್ಲಿ, ಎಲ್ಲಾ ಸಮಯಗಳಲ್ಲಿ, ಎಲ್ಲಾ ಸ್ಥಳಗಳಲ್ಲಿ ಏಸಪ್ಪ ನಿಮ್ಮ ಜೊತೆ ಬಂದು ಅಪ್ಪ ಒಂದು ದೊಡ್ಡ ಆಶೀರ್ವಾದದ ಬಾಗಿಲನ್ನ ಅಪ್ಪ ನಿಮಗೆ ತೆರೆದು ಕೊಡಕ್ಕೆ ಆತ ಶಕ್ತರಾಗಿದ್ದಾನೆ. ದಾವೀದು ಏನಿಲ್ಲದೆ ಇದ್ದ, ಬರಿಗೈಲಿದ್ದ, ಏರಕ್ಕೆ ವಧುವಾದವನು, ಸಾಧಾರಣವಾಗಿ ಕುರಿಕಾಯತಕ್ಕವನು, ಅವರ ಅಣ್ಣ ತಮ್ಮಂದಿರಿಂದ ಎಲ್ಲರಿಂದ ತ್ಯಜಿಸಲ್ಪಟ್ಟವನು. He was completely rejected by his own brothers, own siblings. ಎಲ್ಲರಿಂದ ತ್ಯಜಿಸಲ್ಪಟ್ಟು ಯಾವುದಕ್ಕೂ ಆಗಲ್ಲ, ನಡೆಯಲ್ಲ, ನೆರವೇರಲ್ಲ, ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲ, ಹೋಗಿ ಕುರಿಕಾಯಿ ಅಂತ ಹೇಳಿ ಬಿಟ್ಬಿಟ್ರು ಅಣ್ಣ. ಅಂತ ಸ್ಥಿತಿಲಿ ಇದ್ದವನು, ಕುರಿ ಕಾಯ್ಕಂತ ಇದ್ದಂತ ಈ ದಾವೀದು ಹಂಬಲದಿಂದ ಕರ್ತನ ವಾಕ್ಯವನ್ನು ಹುಡುಕ್ತಾ ಇದ್ದ. ಮಕ್ಕಳೇ, ಕರ್ತನ ವಾಕ್ಯ ಹುಡುಕ್ತಾ ಇದ್ದ. ನಿನ್ನ ವಾಕ್ಯಗಳನ್ನ ಗಮನಿಸಿ ನಡೆಯುವುದರಿಂದ, ನಿನ್ನ ವಾಕ್ಯಗಳನ್ನ ಗಮನಿಸಿ ನಡೆಯುವುದರಿಂದ, ನಿನ್ನ ವಾಕ್ಯಗಳನ್ನ ಗಮನಿಸಿ ನಿನ್ನ ನಡೆಯುವುದರಿಂದ, ವಾಕ್ಯಗಳನ್ನ ಗಮನಿಸಿ ನಡೆಯುವುದರಿಂದ, ಎಲ್ಲಿವರೆಗೆ ನೀವು ಗಮನಿಸೋದಿಲ್ಲ ದೇವರ ವಾಕ್ಯವನ್ನ, ಅಲ್ಲಿವರೆಗೆ ದೇವರು ನಿಮ್ಮನ್ನ ಗಮನಿಸಕ್ಕೆ ಸಾಧ್ಯವಿಲ್ಲ. ಆ ವಾಕ್ಯ ಯಾವತ್ತು ಗಮನಿಸಕ್ಕೆ, ಆ ಗಮನಕ್ಕೆ ತಂದು ಎಲ್ಲರಿಗಿಂತಲೂ ಜೀವನದಲ್ಲಿ ನನ್ನ ಮೈನ್ ಪ್ರಯಾರಿಟಿ ಇಸ್ ದ ಓನ್ಲಿ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ ಆಕಾಶ ಭೂಮಿ ಅಳೆದು ಹೋದರೂ ನನ್ನ ಮಾತುಗಳು ಎಂದಿಗೂ ಅಳಿಯಲಾರದಂತ ಹೇಳುತ್ತಲ್ಲ, ಈ ವಾಕ್ಯದ ಮೇಲೆ ತನ್ನ ಮನೆಯನ್ನು ಕಟ್ಟುವನು ಒಳಗೆ ಬಂದು ಬ್ರಾವ ಬಂದು, ಆದರೆ ಆ ಮನೆಯನ್ನು ಅಳ್ಳಾಡಿಸಲಾರದೆ ಹೋಯಿತು. ಸಾವಿರಾರು ಚಿನ್ನ ಬೆಳ್ಳಿ ಬಂಗಾರಕ್ಕಿಂತಲೂ, ಸಾವಿರಾರು ಚಿನ್ನ ಬೆಳ್ಳಿ ಬಂಗಾರಕ್ಕಿಂತಲೂ ನಿನ್ನ ವಾಕ್ಯಗಳು ನಿನ್ನ ವಾಕ್ಯಗಳು ನನಗೆ ಅಮೂಲ್ಯವಾಗಿದೆ. ನನಗೆ ಅಮೂಲ್ಯವಾಗಿದೆ. ಸಾವಿರಾರು ಚಿನ್ನ ಬೆಳ್ಳಿ ಬಂಗಾರಕ್ಕಿಂತಲೂ ಸಾವಿರಾರು ಚಿನ್ನ ಬೆಳ್ಳಿ ಬಂಗಾರ ನಿನ್ನ ವಾಕ್ಯಗಳು